ಇನ್ನು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ TV9 ನಿರಂತರವಾಗಿ ವರದಿ ಮಾಡಿತ್ತು. TV9 ವರದಿಯಿಂದ ಫೈನಲಿ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ಬೆಂಗಳೂರಿನ ರಸ್ತೆ ಗುಂಡಿ ಅವಾಂತರಗಳ ಬಗ್ಗೆ TV9 ವಿಸ್ತೃತವಾಗಿ ವರದಿ ಮಾಡಿತ್ತು. ಗುಂಡಿಗಳೂರು ಅಂತ ನಾವು ಒಂದು ವಿಶೇಷವಾದಂಥ ಅಭಿಯಾನವನ್ನು ನಡೆಸಿದ್ವಿ. ಇದೀಗ ಫೈನಲಿ ಬೆಂಗಳೂರು ರಸ್ತೆಗಳ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಆಗಿದೆ. ಸಂಪುಟ ಸಭೆಯಲ್ಲಿ ಅನುದಾನ ಬಿಡುಗಡೆಗೆ ಒಪ್ಪಿಗೆ ನೀಡಲಾಗಿದೆ. ಒಟ್ಟು 694 ಕೋಟಿ ಬಿಡುಗಡೆ ಮಾಡಿದಂಥ ಸರ್ಕಾರ ಬೆಂಗಳೂರಿನ 1681 ಕಿಲೋಮೀಟರ್ ರಸ್ತೆಗಳ ಅಭಿವೃದ್ಧಿಗೆ ಹಣ 1681 ಕಿಲೋಮೀಟರ್ ರಸ್ತೆಗೆ ಅಭಿವೃದ್ಧಿಗೆ ಈಗ ಹಣ ನೀಡಲಾಗಿದೆ. ರಸ್ತೆ ಗುಂಡಿಗಳಿಂದ ಟೀಕೆಗೆ ಒಳಗಾಗಿದ್ದಂಥ ಸರ್ಕಾರ ಹೀಗಾಗಿ ಡಾಂಬರೀಕರಣಕ್ಕಾಗಿ ಅನುದಾನ ಬಿಡುಗಡೆ ಆಗಿದೆ. ಗುಂಡಿಗಳೂರು ಅನ್ನುವ ಹೆಸರಿನಲ್ಲಿ TV9 ಅಭಿಯಾನ ಮಾಡಿದೆ. ಈ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಮುಖ್ಯ ಮತ್ತು ಉಪಮುಖ್ಯ ರಸ್ತೆಗಳ ತುರ್ತು ಅಭಿವೃದ್ಧಿ ಕಾಮಗಾರಿಗಳ 694 ಕೋಟಿ ರೂಪಾಯಿಗಳ ಪರಿಷ್ಕೃತ ಕ್ರಿಯಾಯೋಜನೆಗೆ ಅನುಮೋದನೆ ನೀಡಿ 22/11/2024 ಹೊರಡಿಸಿರ್ತಕ್ಕಂಥ ಆದೇಶಕ್ಕೆ ಘಟನೋತ್ತರ ಅನುಮೋದನೆಯನ್ನು ನೀಡಿದ್ದೇವೆ.